ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು VTA ಗುರು. 25 ಸ್ಕೀಮು ರಿವಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಬಹಳ ಸ್ಟೂಡೆಂಟ್ಸ್ ನಮಗೆ ಕೇಳ್ತಾ ಇದ್ರು. ಅದ್ರ ಜೊತೆಗೆ ಎಕ್ಸಾಕ್ಟ್ ಆಗಿ 35 ಮಾರ್ಕ್ಸ್ ಬರ್ದಿದ್ದೀವಿ. ರಿವಾಲ್ಯೂಯೇಷನ್ ಹಾಕಿದ್ರೆ ನಾವು ಪಾಸ್ ಆಗ್ತೀವಿ ಅಥವಾ ಫೇಲ್ ಆಗ್ತೀವಿ ಅಂತ ಕೂಡ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಮಾಹಿತಿನ ಕೊಡ್ತೇನೆ. ಓಕೆ, ಮೊದಲಿಗೆ ನಾವು ರಿವಾಲ್ಯೂಯೇಷನ್ ಸ್ಟಾರ್ಟ್ ಡೇಟ್ ನೋಡ್ಕೊಳ್ಳೋಣ. ರಿವಾಲ್ಯೂಯೇಷನ್ ಮತ್ತೆ ಫೋಟೋ ಕಾಪಿ ಸ್ಟಾರ್ಟ್ ಡೇಟ್ ಅಪ್ಲಿಕೇಶನ್ 13th ಮಾರ್ಚ್ಗೆ ಸ್ಟಾರ್ಟ್ ಆಗುತ್ತೆ. ಎಂಡ್ ಡೇಟ್ ಬಂದ್ಬಿಟ್ಟು 18th ಮಾರ್ಚ್ಗೆ ಎಂಡ್ ಆಗುತ್ತೆ. ವಿತ್ ಪೆನಾಲ್ಟಿ ಅಂದರೆ ₹500 ಎಕ್ಸ್ಟ್ರಾ ಪೇ ಮಾಡಬೇಕು. ವಿತ್ ಪೆನಾಲ್ಟಿ ಅಂತಂದರೆ 23rd ಮಾರ್ಚ್ಗೆ ಇದು ಲಾಸ್ಟ್ ಡೇಟ್. ಮತ್ತೆ ಏನೋ ನೋಟಿಫಿಕೇಶನ್ ಏನು ಸರ್ಕ್ಯುಲರ್ ಬಿಡ್ತಾರೆ ಅಂತ ಅಂದ್ಕೊಂಡು ಬಹಳ ಜನ ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಆದಷ್ಟು ಬೇಗನೆ, ಬಹಳ ಟೈಮ್ ಇದೆ ಹೌದಾ, ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಡಿ ಅಂತ ಹೇಳ್ತೀನಿ. ಇವಾಗ ನಾವು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ನೋಡೋಣ. ರಿವಾಲ್ಯೂಯೇಷನ್ದು 13th ಮಾರ್ಚಿಂದ 18th ಮಾರ್ಚ್ವರೆಗೂ ಇದು ವಿತೌಟ್ ಪೆನಾಲ್ಟಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುತ್ತೆ ಹೌದಾ. 13ಗೆ ಸ್ಟಾರ್ಟ್, 18ಗೆ ಎಂಡ್. ಲಾಸ್ಟ್ ಡೇಟು 23rd. ಇದು ವಿತ್ ಪೆನಾಲ್ಟಿಗೆ ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಇವಾಗ 23rd ಆದಮೇಲೆ 15 ಡೇಸ್, ಓಕೆ, ವಿತಿನ್ 15 ಡೇಸ್ ಇದು ಮಿನಿಮಮ್ ಅಂತ ಅಂದ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಅಂತಂದರೆ 25 ಡೇಸ್, ಇದು ಮ್ಯಾಕ್ಸಿಮಮ್. ಸೊ 25 ಡೇಸ್ ಅನ್ನಷ್ಟಿಗೆ ನಿಮಗೆ ರಿವಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು VTA ಅವ್ರು ಬಿಟ್ಬಿಡ್ತಾರೆ. ಸೊ ಆದಷ್ಟು ಬೇಗನೆ ಬಿಡ್ತಾರೆ. ವಿತಿನ್ 15 ಡೇಸ್ ಅಂದರೆ 7 ಡೇಸ್ ಆಗ್ಬೋದು, 10 ಡೇಸ್ ಆಗ್ಬೋದು, ಅಥವಾ 12 ಡೇಸ್ ಕೂಡ ಆಗ್ಬೋದು, ಡಿಪೆಂಡ್ ಆನ್ VTA. ಓಕೆ, ಆದಷ್ಟು ಬೇಗನೆ ಬಿಡ್ತಾರೆ, ಟೆನ್ಷನ್ ತೊಗೋಬೇಡ್ರಿ. ಇವಾಗ ನಾವು 35 ಎಕ್ಸಾಕ್ಟ್ ಮಾರ್ಕ್ಸ್ ಬರೋದಾರಲ್ಲ ಅದನ್ನು ನೋಡೋಣ. ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗ್ತೀರಾ ಅಂತ. ಓಕೆ, ಇವಾಗ ನೀವೇನು ಮಾಡಿರ್ತಾರ, ಎಕ್ಸಾಕ್ಟ್ ಆಗಿ 35 ಮಾರ್ಕ್ಸ್ ಬರ್ದಿರ್ತೀರ ಹೌದಾ. ಸೊ ನೀವು ಫೇಲ್ ಆಗೋಕ್ಕೆ ರೀಸನ್ ಏನು ಮೊದಲಿಗೆ ನೋಡ್ಕೊಳ್ಳಿ. ಫಸ್ಟ್ಗೆ ರೀಸನ್ ಮಾತಾಡೋಣ. ಫಸ್ಟ್ ಸ್ಟೆಪ್ಸ್, ಯಾವುದೋ ಒಂದು ಡೆರಿವೇಷನ್ ಆಗಿರ್ಬೋದು ಅಥವಾ ಥಿಯರಿ ಪಾರ್ಟ್ ಆಗಿರ್ಬೋದು. ಓಕೆ, ನೀವು ಸ್ಕಿಪ್ ಮಾಡಿದ್ರೆ ಏನು ಮಾಡ್ತಾರೆ, ಅವಾಗ ಸ್ಟೆಪ್ಸ್ ಏನಾದರೂ ಮಿಸ್ ಆಯ್ತು ಅಂದರೆ ಅದು ಕೂಡ ನಿಮಗೆ ಮೈನಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಏನಂತಂದರೆ ಡಯಾಗ್ರಾಮ್ ಜೊತೆ ಲೇಬಲ್, ಇವೆರಡನ್ನೂ ಮಿಸ್ ಮಾಡಬಾರ್ದು. ಭಾಳ ಸ್ಟೂಡೆಂಟ್ಸ್ ಡಯಾಗ್ರಾಮ್ ಆಗಿ ಬಿಟ್ಬಿಡ್ತಾರೆ. ಸೊ ಲೇಬಲ್ ಹಾಕೋದಿಲ್ಲ ಆ್ಯಂಡ್ ಲೇಬಲ್ ಮರ್ತೋಗ್ತಾರೆ ಕೆಲವೊಬ್ರು ಹೌದಾ. ಒಂದು ಫಾರ್ ಎಕ್ಸಾಂಪಲ್ ಡಯಾಗ್ರಾಮ್ ಅಂದ್ಕೊಳ್ಳಿ, 4 ಲೇಬಲ್ ಇತ್ತು, 5 ಲೇಬಲ್ ಇತ್ತು ಅಂತ ಅಂದ್ಕೊಳ್ಳಿ. ಇದು 1, 2, 3 ಲೇಬಲ್ ಮಾಡ್ತಾರೆ, 2 ಲೇಬಲ್ನ ಬಿಟ್ಬಿಡ್ತಾರೆ ಹೌದಾ. ಸೊ ಅವ್ರಿಗೆ ನೆನ್ಪು ಬರಲ್ಲ ಅಂತ ಬಿಟ್ಬಿಡ್ತಾರೆ ಬ್ಲ್ಯಾಂಕ್ ಆಗಿ. ಅವಾಗ ಅವ್ರಿಗೆ ಮೈನಸ್ ಆಗುತ್ತೆ ಮಾರ್ಕ್ಸ್. ಈ ರೀತಿ ಮಾಡೋಕೆ ಹೋಗ್ಬಿಟ್ರಿ. ಕಂಪ್ಲೀಟ್ ಆಗಿ ಯೋಚನೆ ಮಾಡಿ ಬರೀರಿ. ಒಂದು ವೇಳೆ ನಿಮಗೆ ನೆನ್ಪು ಬರಲಿಲ್ಲ ಅಂತಂದರೆ ಅದಕ್ಕೆ ಸಮಥಿಂಗ್ ರಿಲೇಟೆಡ್ ಏನೋ ಇರುತ್ತಲ್ಲ ಅದನ್ನು ಬರೆದ್ರೆ ಸಾಕು. ಎಂಟಿ ಮಾತ್ರ ಬಿಡಬಾರ್ದು. ಓಕೆ, ನೆಕ್ಸ್ಟ್ ಥರ್ಡ್ ಏನಂತಂದರೆ ಫ್ಲೋ ಚಾರ್ಟ್. ಕೆಲವೊಂದು ಆನ್ಸರ್ಗಳಿಗೆ ಫ್ಲೋ ಚಾರ್ಟ್ ಇರ್ತವೆ ಹೌದಾ. ಆ ಫ್ಲೋ ಚಾರ್ಟ್ನ ಮಿಸ್ ಮಾಡಿಬಿಡ್ತಾರೆ. ಎಲ್ಲ ಕ್ವಶನ್ಗೆ ಫ್ಲೋ ಚಾರ್ಟ್ ಹಾಕೋದಲ್ಲ, ಎಲ್ಲ ಕ್ವಶನ್ಗೆ ಡಯಾಗ್ರಾಮ್ ಹಾಕೋದಲ್ಲ. ಯಾವ ಕ್ವಶನ್ಗೆ ಫ್ಲೋ ಚಾರ್ಟ್ ಇರುತ್ತೆ, ಯಾವ ಕ್ವಶನ್ಗೆ ಡಯಾಗ್ರಾಮ್ ಇರುತ್ತೆ, ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಏನಪ್ಪ ಅಂದರೆ ಸ್ಕಿಪ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಅವಾಗ ಹೇಳಿದ್ನಲ್ಲ, ಇವಾಗ ನೀವು ಆನ್ಸರ್ ಏನೋ ಅಥವಾ ಒಂದು ಡೆರಿವೇಷನ್ ಬರೀತಾ ಇರ್ತೀರ ಹೌದಾ. ಸೊ ಕರೆಕ್ಟಾಗಿ ಒಂದು 3 ಲೈನ್ಸ್ ಬರೀತಾರೆ, ಎಕ್ಸಾಕ್ಟಾಗಿ ಸೇಮ್ ಬರೀತಾರೆ. ಆದಮೇಲೆ 1-2-3 ಲೈನ್ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಬರಿತಾ ಹೋಗ್ತೀರಾ. ಅವ್ರು ಚೆಕ್ ಮಾಡೋರು ಏನು ಮಾಡ್ತಾರೆ ಗೊತ್ತಾ, 3 ಕರೆಕ್ಟ್ ಬರ್ದಿದ್ದಾನೆ, ಆಮೇಲೆ ಇಲ್ಲಿ ಸ್ಕಿಪ್ ಆಗಿದೆ ಅಂತ ಒಂದು ಪಾಯಿಂಟ್ ಅಂದ್ಬಿಟ್ಟು ಸೊ ಅವರು ಕೂಡ ಮಾರ್ಕ್ಸ್ ಕೊಡೋದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಅವಾಗ -2, -3 ಮಾರ್ಕ್ಸ್ ಆಗ್ಬೋದು. ಸೊ ಅದಕ್ಕೆ ನೀವು 35 ಎಕ್ಸಾಕ್ಟ್ ಬರೆದ್ರೂ ಕೂಡ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಇರ್ತವೆ. ನೆನ್ಪಿಟ್ಕೋಬೇಕು. ನೀವು ಎಕ್ಸಾಕ್ಟ್ 35 ಬರೆದ್ರೂ ಕೂಡ ಗೊತ್ತಾಯ್ತಲ್ಲ ರೀಸನ್ಸ್ ಏನಕ್ಕೆ ಫೇಲ್ ಆಗ್ತೀರಂತ. ನೆಕ್ಸ್ಟ್ ಟೈಮ್ ಇದನ್ನು ರಿಪೀಟ್ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಯಾವ ರೀತಿ ನೀವು ಪಾಸ್ ಆಗಬೇಕಂತ ಕೂಡ ಹೇಳ್ತೀನಿ. ಎಕ್ಸಾಕ್ಟ್ 35 ಬರೆದ್ರೂ ಕೂಡ ಇಲ್ಲಿ ಈ ರೀತಿ ಸ್ಕಿಪ್ ಮಾಡಿದ್ರು ಕೂಡ ಯಾವ ರೀತಿ ನೀವು ಬರೀಬೇಕು ಆ್ಯಂಡ್ ಬರೆದು ಪಾಸ್ ಕೂಡ ಆಗ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಇದನ್ನು ಫಸ್ಟ್ ನಾನು ಎರೇಸ್ ಮಾಡ್ಕೊತೀನಿ. ನೆನಪಾಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ಕೂಡ ಇದನ್ನೇ ಫಾಲೋ ಮಾಡಬೇಕು. ಓಕೆ, ಖಂಡಿತ ಪಾಸ್ ಆಗ್ತೀರಾ. ಓಕೆ, ಇವಾಗ 35 ಎಕ್ಸಾಕ್ಟ್ ಬರ್ದಿದ್ದೀರ ಹೌದಾ. ಇದ್ರ ಜೊತೆಗೆ ನೀವೇನು ಮಾಡಬೇಕು, ಉಳಿಕಿರೋಂಥ ಕ್ವಶನ್ಸ್ ಕೂಡ ಅಟೆಂಪ್ಟ್ ಮಾಡಬೇಕು. ಲೈಕ್ ABCDE. ಓಕೆ, 5 ಮಾಡಲಲ್ಲಿ ಒಂದೊಂದು ಕ್ವಶನ್. ಓಕೆ, ಸೊ ಟೋಟಲ್ 5 ಕ್ವಶನ್ಸ್ ಆಯ್ತು ಹೌದಾ. 5 ಮಾಡಲಲ್ಲಿ ಒಂದೊಂದು ಕ್ವಶನ್ ತೊಗೊಂಡ್ರೆ 5 ಕ್ವಶನ್. ನಿಮ್ಗೆ ಗೊತ್ತಿರಲಿ ಇಲ್ಲದೇನೂ ಇರಲಿ. ಸೊ ಸಮಥಿಂಗ್ ರಿಲೇಟೆಡ್ ಬರೀಬೇಕು. ಸಮಥಿಂಗ್ ರಿಲೇಟೆಡ್ ಬರೀಬೇಕಂತ ತಕ್ಷಣ ಭಾಳ ಫ್ರೆಂಡ್ಸು ಸಾಂಗ್ ಲಿರಿಕ್ಸ್ ಬರೆಯೋದು ಅಥವಾ ಮೂವಿ ಸ್ಟೋರಿ ಬರೆಯೋದು ಹೌದಾ. ಇನ್ನು ಕೆಲವೊಬ್ರು ಇರ್ತಾರೆ, ಸೀನಿಯರ್ಸ್ ಹೇಳಿದ್ದಾರೆ ಕ್ವಶನ್ ಪೇಪರ್ನೇ 10 ಟೈಮ್ಸ್ ಬರೆದ್ಬಿಡ್ರಿ ಪಾಸ್ ಆಗಿಬಿಡ್ತೀರಿ ಅಂತ. ಸೊ ಅವ್ರು ಹೆಂಗೆ ಹೇಳ್ತಾರೋ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ನೀವು ಫಾಲೋ ಮಾಡೋಕೆ ಹೋಗ್ಬೇಡ್ರಿ, ಅವನ್ನೆಲ್ಲ ಫೇಕ್ ಇನ್ಫಾರ್ಮೇಷನ್. ಓಕೆ, ಇವಾಗ ನಿಮಗೆ ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. VTA ಅವ್ರು ಗೊತ್ತೋದಿಲ್ಲ. ಇನ್ನು ಟೆಸ್ಟಿಂಗ್ ನಡೀತಾ ಇದೆ. AI ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಮಿಸ್ಟೇಕ್ಸ್ ಎರರ್ಸ್ ಆಗ್ತಿದೆ ಅಂತ ಇವಾಗ ಬಹಳ. ಸೊ ಅದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾ ಬೇಡ ಅಂತ ಟೆಸ್ಟಿಂಗ್ ನಡೀತಾ ಇದೆ. ಒಂದು ವೇಳೆ AI ಇಂಪ್ಲಿಮೆಂಟ್ ಮಾಡಿದರೆ ನಿಮ್ಮ ಪೂರ ಆನ್ಸರ್ ಬುಕ್ಲೆಟ್ನ AI ಕರೆಕ್ಟ್ ಮಾಡುತ್ತೆ, ಹ್ಯೂಮನ್ಸ್ ಎಲ್ಲ ಕರೆಕ್ಟ್ ಮಾಡೋಕೆ. ಅವಾಗ ಏನಾಗುತ್ತೆ, ನಾವಾಗೆ ವಿಡಿಯೋ ಮಾಡಿ ಹಾಕಿದೆ ಅದ್ರ ಬಗ್ಗೆ ಹೌದಾ, AI ಕರೆಕ್ಷನ್ದು.
ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೇಕಿದ್ರೆ ನೋಡ್ಕೊಳ್ಳಿ. ಸೊ ಬಹಳ ಡೇಂಜರ್ ಇದೆ AI ಬಂತಂದರೆ. ಸೊ ಆದಷ್ಟು ಬೇಗನೆ ನೀವು ಪಾಸ್ ಆಗಿರಿ ಅಂತ ಹೇಳ್ತೀನಿ. 35 ಮಾರ್ಕ್ಸ್, ಇವಾಗ 35 ಮಾರ್ಕ್ಸ್ ಬರೆದ್ರೂ ಕೂಡ 5 ಒಟ್ಟು ಸಮಥಿಂಗ್ ರಿಲೇಟೆಡ್ ಬರೀಲೇಬೇಕು ನೀವು, ಇಲ್ಲಾಂದ್ರೆ ಪಾಸ್ ಆಗಲ್ಲ. ಸಮಥಿಂಗ್ ರಿಲೇಟೆಡ್ ಅಂದರೆ ಒಂದು ಕ್ವಶನ್, ಒಂದು ಟಾಪಿಕ್ ಯಾವುದೋ ಮೊದಲು ಓದಿರ್ತೀರ ಅನ್ಕೊಳ್ಳಿ, ಅಥವಾ ಆ ಟಾಪಿಕ್ ಬಗ್ಗೆ ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಿರುತ್ತೆ, ಅದು ರಿಲೇಟೆಡ್ ಬರೀರಿ. ಡಯಾಗ್ರಾಮ್ ಇತ್ತಂದ್ರೆ ಡಯಾಗ್ರಾಮ್ ಹಾಕಿರಿ, ಸಮಥಿಂಗ್ ಒಟ್ಟು ರಿಲೇಟೆಡ್ ಬರೆದು ನೀವು ಬರಬೇಕು, MT ಮಾತ್ರ ಬರಬಾರ್ದು. ಇವಾಗ 5 ಕ್ವಶನ್ ಬರೆಯೋಕ್ಕಾಗಿಲ್ಲ ಅಂತ ಅಂದ್ರೆ ಕಾಮನ್ ಆಗಿ ಒಂದು ಆವ್ರೇಜ್ ಆಗಿ ತಗೊಳ್ಳೋಣ, ನಾನು 3 ಕ್ವಶನ್ ಬರ್ತೀನಿ ಅಂತ ಅನ್ಕೊಳ್ಳಿ. ಸೊ 3 ಕ್ವಶನಲ್ಲಿ ಒಂದು ಕ್ವಶನ್ 10 ಮಾರ್ಕ್ಸ್ ಇರುತ್ತೆ, ಇನ್ನೊಂದು ಕ್ವಶನ್ 8 ಮಾರ್ಕ್ಸ್ ಇರುತ್ತೆ, ಇನ್ನೊಂದು ಕ್ವಶನ್ 6 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಆವ್ರೇಜ್ ಬರುವಂಥ ಮಾರ್ಕ್ಸ್ 8 ಅಂತ ತೊಗೊಂಡ್ಬಿಡಿ. ಓಕೆ, ಸೊ ಇದರಲ್ಲಿ ಒಂದು 4 ಬರ್ಬೋದು, ಹೌದಾ, ಇದರಲ್ಲಿ 2 ಬರ್ಬೋದು, ಇದರಲ್ಲಿ 2, ಟೋಟಲು 8 ಮಾರ್ಕ್ಸ್ ಬರ್ಬೋದು ಅಂತ ಆವ್ರೇಜ್ ಅಂತ ತಗೊಳ್ಳಿ. ಯಾಕಂದರೆ ನೀವು ಎಕ್ಸಾಕ್ಟ್ ಆಗಿ ಆನ್ಸರ್ ಬರ್ದಿರಲ್ಲ, ಅಲ್ವಾ, ಸಮಥಿಂಗ್ ರಿಲೇಟೆಡ್ ಬರ್ದಿರ್ತಾರೆ. ಸೊ ಅದಕ್ಕೆ ಅವ್ರು ಈ ರೀತಿ ಮಾರ್ಕ್ಸ್ ಕೊಡ್ತಾರೆ, 4 2 2 ಅಂತ. ಟೋಟಲ್ 8 ಮಾರ್ಕ್ಸ್ ಆಯಿತು. ಒಂದು ವೇಳೆ ನೀವು ಅವಾಗಲೇ ರೀಸನ್ಸ್ ಹೇಳಿದ್ನಲ್ಲ, ಆ ರೀಸನ್ಸಿಂದ ನೀವು 35 ಮಾರ್ಕ್ಸ್ ಏನಿದೆ ಇದು ಮೈನಸ್ ಆದರೂ ಕೂಡ, ಓಕೆ, ಸೊ ಇದು ಮೈನಸ್ ಲೈಕ್ ಮೈನಸ್ ಎಷ್ಟಾಗ್ಬೋದು, -5 ಆಗ್ಬೋದು, ಅಥವಾ -8 ಕೂಡ ಆಗ್ಬೋದು. ಸೊ ಇದೇ 8 ಆ್ಯಡ್ ಆಯ್ತು ಅಂದರೆ, ಅಥವಾ 30 ಮಾರ್ಕ್ಸ್ ಬಂತ ಅಂದ್ಕೊಳ್ಳಿ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡಿರಿ. ಇನ್ನು ಉಳ್ಕಿರೋಂಥ ಕ್ವಶನ್ಸ್ ಇವೆಲ್ಲ ಇಂದ +8 ಆ್ಯಡ್ ಆಗುತ್ತೆ ಅಲ್ವಾ, 38 ಆಯಿತು. ಸೊ ಪಾಸ್ ಆಗಿಬಿಡ್ತೀರಿ. ಸೊ ಈ ರೀತಿ ನೀವು ಬರೀಬೇಕಾಗುತ್ತೆ. ಯಾವತ್ತು ಬುಕ್ಲೆಟ್ನ MT ಬಿಡೋಕೆ ಹೋಗ್ಬಾರ್ದು, ಏನಾದರೂ ಸಮಥಿಂಗ್ ರಿಲೇಟೆಡ್ ಬರಬೇಕು. ಓಕೆ, ನಿಮ್ಮ ಸೀನಿಯರ್ಸು ಕೇಳಿ, ಬಹಳ ಜನ ಇದೇ ಮಾಡಿರ್ತಾರೆ, ಯಾವ ರೀತಿ ಕ್ವಶನ್ ಪೇಪರು, ಸಾಂಗ್ ಲಿರಿಕ್ಸ್ ಇವೆಲ್ಲ ಹೇಳ್ತಾರೆ, ಅಂಥವ್ರನ್ನೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸೀನಿಯರ್ಸ್ ಯಾರು ಹೇಳ್ತಾರಲ್ಲ ಸಮಥಿಂಗ್ ರಿಲೇಟೆಡ್ ಬರಿ ಅಂತ, ಅವ್ರನ್ನ ಮಾತ್ರ ಕೇಳಿ. ಖಂಡಿತ ಅವರು ಇದೇ ರೀತಿ ಸಮಥಿಂಗ್ ರಿಲೇಟೆಡ್ ಬರದೆ ಪಾಸ್ ಆಗಿರೋದು ಬಹಳ ಜನ. ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.